ಎಲ್ಲರಿಗೂ ಶರಣಾರ್ಥಿ. ವೀರಭದ್ರೇಶ್ವರ ಸ್ವಾಮಿ, ವೀರಭದ್ರೇಶ್ವರ ದೇವರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ವೀರಭದ್ರೇಶ್ವರ ಶಿವನ ಒಂದೇ ಒಂದು ಜಟದಿಂದ ಹೇಗೆ ಹುಟ್ಟುತ್ತಾನೆ ಎಂಬುದು ತಮಗೆಲ್ಲರಿಗೂ ಗೊತ್ತೇ ಇದೆ. ದಕ್ಷ ಬ್ರಹ್ಮನ ಹೇಗೆ ಸಂಹಾರ ಮಾಡ್ತಾನೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ವೀರಭದ್ರೇಶ್ವರ ದೇವಸ್ಥಾನ ಪ್ರತಿಯೊಂದು ಊರುಗಳಲ್ಲೂ ಇಟ್ಟಿರ್ತಾರೆ. ಎಲ್ಲ ಊರುಗಳಲ್ಲೂ ವೀರಭದ್ರೇಶ್ವರ ದೇವಸ್ಥಾನ ಇರುತ್ತೆ. ಆದರೆ ಇಲ್ಲಿ ಈ ಊರಿನಲ್ಲಿರುವಂತಹ ವೀರಭದ್ರೇಶ್ವರನ ಮೂರ್ತಿ ಪಂಚಮುಖಿ ವೀರಭದ್ರೇಶ್ವರ ದೇವರಾಗಿರ್ತಾರೆ. ಆತಗ 12 ಕೈಗಳಿರ್ತವೆ. ಇಂಥ ಒಂದು ವೀರಭದ್ರೇಶ್ವರ ದೇವಸ್ಥಾನ ಇಡೀ ವಿಶ್ವದಲ್ಲಿ ಎಲ್ಲೂ ಸಿಗುವುದಿಲ್ಲ. ಅದು ಈ ಊರಿನಲ್ಲಿ ಮಾತ್ರ ಸಿಗುತ್ತೆ. ಆ ಊರೇ ಕುರುಗೋಡು ಕಣ್ರಿ. ಕುರುಗೋಡಿನಲ್ಲಿರುವಂತಹ ಈ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಸುಮಾರು ವಿಜಯನಗರ ಕಾಲದಲ್ಲಿ ಕಟ್ಟಿರಬಹುದು ಅಂತೇಳಿ ಅಲ್ಲಿರುವಂತಹ ಸ್ಥಳೀಯರ ನಂಬಿಕೆ. ಇತ್ತೀಚಿನ ಸಂಶೋಧನೆ ಪ್ರಕಾರ ಹರಿಹರನ ತಂದೆಯಾದಂತಹ ಭವನ ಸಂಗಮ ಮತ್ತು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದಂತಹ ಬುಕ್ಕರು ಈ ಕುರುಗೋಡಿಗೆ ಸೇರಿದವರು ಎಂದು ಬಹಿರಂಗಪಡಿಸಿದೆ. ಈ ದೇವಸ್ಥಾನ ಕುರುಗೋಡಿನ ಪೇಟೆಯ ಉಪರಸ್ತೆಯಲ್ಲಿದೆ. ಇದನ್ನು ಇತ್ತೀಚೆಗೆ ನವೀಕರಿಸಲಾಗಿದೆ. ಇಲ್ಲಿನ ವೀರಭದ್ರ ದೇವರು 5 ಮುಖಗಳನ್ನು ಹೊಂದಿರುತ್ತಾನೆ. ಹಾಗೆ 12 ಕೈಗಳನ್ನ ಈ ದೇವರು ಹೊಂದಿರುತ್ತಾನೆ. ಇದು ವಿಶ್ವದಲ್ಲಿಯೇ ಎಲ್ಲಿಯೂ ಕಂಡು ಬರದಂತಹ ಪಂಚಮುಖಿ ವೀರಭದ್ರೇಶ್ವರ ದೇವರು ಅದು ನಮ್ಮ ಊರಿನಲ್ಲಿದೆ ಅಂತಂದರೆ ಅದು ನಮ್ಮೆಲ್ಲರ ಹೆಮ್ಮೆಯ ವಿಚಾರ ಅಂತ ಹೇಳ್ತಾ ಇದು ಈ ವಾರದ ನಮ್ಮೂರ ಕತೆ. ಎಲ್ಲರಿಗೂ ಧನ್ಯವಾದ.